ಮತ್ತೆ ಗ್ರಾಮ ಪಂಚಾಯತಿ ಕಟ್ಟಡವನ್ನ ಮತ್ತೆ ಅದರ ಜೊತೆಗೆ ನನ್ನ ಅನುದಾನದಲ್ಲಿ ಸ್ಪೆಷಲ್ ಆಗಿ ಒಂದು ಹೈಮಾಸ್ ಲೈಟ್ ಅನ್ನ ಮತ್ತೆ ಆ ಬಸ್ಸು ಸೆಂಟರ್ ಮತ್ತೆ ಆ ಸಿಗ್ನಲ್ ಲೈಟ್ ಸಿಸಿ ಕ್ಯಾಮೆರಾ ಇವೆಲ್ಲ ಕೂಡ ಇವತ್ತು ಉದ್ಘಾಟನೆಯನ್ನ ಬಹಳ ಸಂತೋಷವಾಗಿ ತಮ್ಮೆಲ್ಲರ ಸಹಕಾರದಿಂದ ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಬಹಳ ಸಂತೋಷ ನನಗೆ. ಈಗಾಗಲೇ ನಮ್ಮ ಈ ಒಂದು ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದಂತ ನಮ್ಮ ಪಾರ್ಲಿಮೆಂಟ್ ಸದಸ್ಯರಾದ ಮಲ್ಲೇಶ್ ಬಾಬುರವರು ಮಾತಾಡಿದ್ದಾರೆ, ನಮ್ಮ ಇಂದಿರಾ ಗೋವಿಂದರಾಜ್ ಅವರು ಮಾತಾಡಿದ್ದಾರೆ. ಎಲ್ಲ ಮತ್ತೆ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಮಂಜುನಾಥ್ ಅವರೇ ಮತ್ತೆ ಎಲ್ಲ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ಎಲ್ಲ ಗೌರವಾನ್ವಿತ ಗ್ರಾಮ ಪಂಚಾಯತಿ ಸದಸ್ಯರಿರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಇವತ್ತು 10 ವರ್ಷಗಳಿಂದ ಬಡವರಿಗೆ ಎಸ್ಟಿ ಜನಾಂಗಕ್ಕೆ ಅಂಬೇಡ್ಕರ್ ಒಂದು ಸಂಘದಿಂದ ಮತ್ತೆ ಎಸ್ಟಿ ನಿಗಮದಿಂದ ಮತ್ತೆ ಬ್ಯಾಕ್ವರ್ಡ್ ಕ್ಲಾಸ್ ಏನು ಕೂಡ 10 ವರ್ಷದಿಂದ ಒಂದು ಬೋರ್ವೆಲ್ ಕೊಟ್ಟು ಸಿಕ್ಕಿರಲಿಲ್ಲ, ಅನುದಾನ ಕೂಡ ಸಿಕ್ಕಿರಲಿಲ್ಲ. ಇವತ್ತು ಸುಮಾರು 10 ವರ್ಷಗಳಿಂದ ಇಂತಹ ಎಲ್ಲ ಬೋರ್ವೆಲ್ಸ್ ಅನ್ನು ಕೂಡ ಬಡವರಿಗೆ ಕೊಟ್ಟಿದ್ದೀವಿ. ನನ್ನ ಹತ್ರ ಎಲ್ಲರೂ ಕೂಡ ಇವತ್ತು ಹಾಡುವುದು ಆಗಬೇಕು ಇರಬೇಕು ಅಂತ ಯಾರು ಕೂಡ ಇಲ್ಲ, ನಾನು ಇಲ್ಲ ಅಂತ ಹೇಳಿಕೆ ಕಳಿಸುವುದೇ ಇಲ್ಲ. ಎಲ್ಲರಿಗೂ ಕೂಡ ಅವರ ಒಂದು ಅನಿಸಿಕೆ ಏನಿದೆ, ಅವರ ಬೇಡಿಕೆ ಏನಿದೆ ಅದೆಲ್ಲ ಕೂಡ ಗೌರವದಿಂದ ಕೇಳಿಸ್ಕೊಂಡು ಅವ್ರಿಗೆ ಕಾಫಿ ಕೊಟ್ಟು ಗೌರವದಿಂದ ನಾನು ಕಳಿಸ್ಕೊಡ್ತೇನೆ. ಯಾವತ್ತು ಯಾರು ಇಲ್ಲ ಅಂತ ಹೇಳುವ ಮನುಷ್ಯ ನನ್ನ ಆತ್ಮ ಅಲ್ಲ ಮುನ್ಸಿಪಾಲಿಟಿ. ಅದರಿಂದ ಇವತ್ತು ಅಷ್ಟೇ ನಿಮ್ಮನ್ನೆಲ್ಲ ಕಲೆಗಳಿಂದ ವಿನಂತಿ ಮಾಡಿಕೊಳ್ತೇನೆ. ಏನೇ ಕೆಲಸಗಳಿದ್ರು ಕೂಡ ನೀವೆಲ್ಲ ಮತಗಳು ಕೊಟ್ಟಿರೋರಿರ್ಬೋದು, ಪಡೆದೇ ಇರೋರಿರ್ಬೋದು, ಎಲ್ಲರೂ ಕೂಡ ನನ್ನ ಹತ್ರ ಬಂದು ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡಿಸ್ಕೋಬೇಕು ಅಂತ ನಿಮ್ಮನ್ನೆಲ್ಲ ಎಲ್ಲ ಬಂಧುಗಳನ್ನ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ತೇನೆ, ಪ್ರಾರ್ಥನೆ ಮಾಡಿಕೊಳ್ತೇನೆ. ಬಹಳ ಸಂತೋಷ. ಈ ಒಂದು ಸುತ್ತೂರು ಹೋಬಳಿಗೆ ಇವಾಗ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ನನ್ನ ಮನಸ್ಸಲ್ಲಿ ಅಂದ್ಕೊಂಡಿದ್ದೇನೆ, ಈಗಾಗಲೇ ರೂಪಿಸಿದ್ದೇನೆ. ಬಹುಶಃ ಒಂದು 2-3 4-5 ತಿಂಗಳಲ್ಲಿ ಎಲ್ಲ ಪ್ರತಿಯೊಂದು ಊರಲ್ಲಿ ಕೂಡ ಬೀದಿ ದೀಪಗಳು ಮತ್ತೆ ಈ ಕಾಂಕ್ರೀಟ್ ರೋಡ್ಗಳು ಮತ್ತೆ ರೋಡ್ಸ್ ಅಲ್ಲಿ ಎಲ್ಲಿ ರೋಡ್ಸ್ ಸರಿಯಾಗಿಲ್ಲ. ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ನಿಮ್ಮ ಒಟ್ಟಿ ಇರಲಿಲ್ಲ, ಅದನ್ನ ಹಾಕಿದೆ. ಮತ್ತೆ ಎಲ್ಲೆಲ್ಲಿ ಇಲ್ಲೋ ಅವೆಲ್ಲ ಕೂಡ ನಾನು ಯೋಚನೆ ಮಾಡಿ ಹಾಕಿದ್ದೆ. ಊರುಗಳಲ್ಲೇ MP ನಮ್ಮ ಎಲ್ಲ ಇದ್ದೀವಿ, ಎಲ್ಲ ಅದಕ್ಕೆ ಏನು ಅನುಕೂಲ ಬೇಕು ಅದೆಲ್ಲ ಕೂಡ ನಾವು ಮಾನ್ಯ ನವೀನ ಹೇಳ್ತಾರೆ, ಅದೆಲ್ಲ ಕೂಡ ಮಾಡ್ಕೊಳ್ಳೋಣ. ನೀವು ನಮ್ಮನ್ನ ಅಪ್ರೋಚ್ ಮಾಡಬೇಕು. ನೀವು ಅಡುಗೆ ನಮ್ಮೇನ ಬಿಟ್ಟಿಲ್ಲ, ಅದರಿಂದ ದಯಮಾಡಿ ನಮ್ಮನ್ನು ಒತ್ತಾಯಪೂರ್ವಕವಾಗಿ ನೀವು ಈ ಒಂದು ಕೆಲಸಗಳನ್ನು ಮಾಡಿಸ್ಕೋಬೇಕು ಅಂತ ನಮ್ಮೆಲ್ಲ ಪ್ರಾರ್ಥನೆ ಮಾಡ್ತಾ, ಇವತ್ತು ಬಹಳ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರು ಮತ್ತೆ PDO ಅವರು ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಕೂಡ ಬಹಳ ಹೆಚ್ಚಿನ ಒಂದು ಕೆಲಸವನ್ನ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಮಾಡಿದ್ದೀರಿ. ನಿಮ್ಮನ್ನೆಲ್ಲ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಬಹಳ ಸಂತೋಷದೊಂದಿಗೆ ನಾನು ಈ ಸಂದರ್ಭದಲ್ಲಿ ಸರ್ಕಾರವನ್ನು ಆಗ್ರಹಿಸುತ್ತೇನೆ. ಪ್ರತಿ ಮನೆಗಳಿಗೂ ಅತ್ಯಂತ ಶೀಘ್ರ ರೀತಿ ಇದರಲ್ಲಿ ಕೊಡಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ. ಅದರಿಂದ ಒಂದು ವೇಳೆ ಇವತ್ತು ಯಾಕಂದ್ರೆ ಇವೆಲ್ಲ ಹೇಳ್ತಾ ಇದ್ದೇವೆ ಅಂತಂದ್ರೆ ಒಂದು ವೇದಿಕೆ ಮುಖಾಂತರ ಇವೆಲ್ಲ ಕೂಡ ನಾವು ನಮ್ಮ ಭಾವನೆಗಳನ್ನ ಒಂದು ಹೇಳ್ಬೇಕಾಗುತ್ತೆ. ಅದರಿಂದ ದಯಮಾಡಿ ನಿಮ್ಮನ್ನೆಲ್ಲ ಕಲೆಗಳಿಂದ ವಿನಂತಿ ಮಾಡ್ಕೊಳ್ತೇನೆ, ಏನೇ ಕೆಲಸಗಳಿದ್ರು ಕೂಡ ನೀವು ಬಂದು ನನ್ನ ಹತ್ರ ಧೈರ್ಯವಾಗಿ ನಿಮ್ಮ ಒಂದು ಸೇವಕನಾಗಿ ನೀವು ಮಾಡಿಸ್ಕೊಳ್ಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಇವತ್ತು ಈ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ನಾನು 10 ಲಕ್ಷ ಅನುದಾನ ಕೊಟ್ಟಿದ್ದೇನೆ. ಸಂತೋಷ. ಅದೇನು ನಮ್ಮ ತಾಲೂಕಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಇವತ್ತು ಎಲ್ಲ ಹಸಿರು ಕಾಲೋನಿಗಳಲ್ಲಾಗಲಿ ಅಥವಾ ಎಲ್ಲ ಕಾಲೋನಿಗಳಲ್ಲಾಗಲಿ ಇವತ್ತು
ಕಾಂಕ್ರೀಟ್ ರೋಡ್ಗಳನ್ನ ಹಾಕ್ಬೇಕು, ಐಮಾಸ್ ಲೈಟ್ಸ್ ಹಾಕ್ಬೇಕು. ಇದೆಲ್ಲ ಕೂಡ ನನಗೆ ಎಲ್ಲೆಲ್ಲಿ ಇವಾಗ ಅಭಿವೃದ್ಧಿ ಪಡೆದೇ ಇರೋ ರೋಡ್ಗಳಿದೆ ಅವೆಲ್ಲ ಕೂಡ ನಾನು ಒಂದು ತಿಂಗಳಲ್ಲಿ ನಾನು ಏನು ನಮ್ಮ ಮನೆಯಲ್ಲಿ ಇದ್ಬಿಟ್ಟಿದೆ ಒಂದು ಇದು ಆಪರೇಷನ್ ಮಾಡಿಸ್ಕೊಂಡು ಎಲ್ಲ ಯೋಜನೆಗಳು ಕೂಡ ನನ್ನ ರೂಪಿಸಿದ್ದೇನೆ. ಬಹುಶಃ ನನ್ನ ಅನುದಾನ ಬಂದ್ರೆ ನಿಜವಾಗ್ಲೂ ಕೂಡ ಎಲ್ಲ ನನ್ನ ಮನಸ್ಸಲ್ಲಿ ಏನಿದೆ, ತಲೆಯಲ್ಲಿ ಏನಿದೆ, ಬಾಡುವ ಪತ್ರಕರ್ತರು ಹಾಗೂ ತೊಟ್ಲಿ ಗ್ರಾಮದ ಜನತೆಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಈ ದಿನ ನಾವು ತೊಟ್ಲಿ ಗ್ರಾಮ ಪಂಚಾಯತಿ ಆವರಣದಲ್ಲಿ ತೊಟ್ಲಿ ಗ್ರಾಮ ಪಂಚಾಯತಿಯ ಕಟ್ಟಡ ಹಾಗೂ ಸಂಜೀವಿನಿ ಶೆಡ್ ಉದ್ಘಾಟನಾ ಸಮಾರಂಭವನ್ನು ಆಯೋಜಿಸಲಾಗಿದೆ. ನಿಮ್ಮೆಲ್ಲರಿಗೂ ತಿಳಿದ ಹಾಗೆ ಮೊದಲು ಕೇವಲ ನೆಲ ಮಾಡಿ ಮಾತ್ರ ಇತ್ತು. 2015ನೇ ಇಸ್ವಿನಲ್ಲಿ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಅಂತ ಕಟ್ಟಡನ ನಿರ್ಮಾಣ ಮಾಡಲಾಗಿತ್ತು. ಅದರಲ್ಲಿ ಒಂದು ಸಭಾಂಗಣ, ಒಂದು ಅಧ್ಯಕ್ಷರ ಕೊಠಡಿ, ಒಂದು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಕೊಠಡಿ, ಒಂದು ಕಾಮನ್ ಹಾಲು, ಹಾಗೆ ಮತ್ತೊಂದು ಕೊಠಡಿ ಮಾತ್ರ ವ್ಯವಸ್ಥೆ ಇತ್ತು. ಆದ್ರೆ ಗ್ರಾಮ ಪಂಚಾಯತಿಗಳಲ್ಲಿ ಆಡಳಿತ ಸಿಬ್ಬಂದಿ, ಒಬ್ರು ಕ್ಲರ್ಕ್ ಡೇಟಾ ಎಂಟ್ರಿ ಆಪರೇಟರು, ಕರ ವಸೂಲಿಗಾರರು, ಹಾಗೆ GKM, NRLM ಸಿಬ್ಬಂದಿ, BRW ಹಾಗೆ ಇಲ್ಲಿ ಉತ್ತಮವಾಗಿ ಸಂತೆ ಹರಾಜು ಪ್ರಕ್ರಿಯೆ ನಡೆಯುತ್ತೆ ಅಂತ ಹೇಳಿದ್ರು. ಆ ಸಂತೆ ಹರಾಜು ಪ್ರಕ್ರಿಯೆಯನ್ನು ಕೂಡ ಸಂತೆ ನಡೆಯುತ್ತೆ ಅಂತ ಹೇಳಿದ್ರು. ಆ ಸಂತೆ ಹರಾಜು ಪ್ರಕ್ರಿಯೆಯನ್ನು ಕೂಡ ಮಾಡಬೇಕು ಅಂತ ಸಾಮಾನ್ಯ ಸಭೆಗಳಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಹಾಗೆ ಒಂದು ಉತ್ತಮವಾದ ಅಂಚೆ ಕಚೇರಿ ಹಾಗೂ ಒಂದು ಉತ್ತಮವಾದ ಗ್ರಂಥಾಲಯ, ಇನ್ನೂ ಉತ್ತಮವಾದ ಶಾಲಾ ಕೊಠಡಿಗಳು, ಶಾಲಾ ಕಾಂಪೌಂಡ್ಗಳನ್ನ ನಿರ್ಮಾಣ ಮಾಡಬೇಕು ಅಂತ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮ ಸಭೆಗಳಲ್ಲಿ ಪ್ರಸ್ತಾಪ ಮಾಡಿರುತ್ತಾರೆ. ಮುಂದಿನ ದಿನಗಳಲ್ಲಿ ಯಾವುದೇ ಅಧಿಕಾರಿಗಳು ಅಥವಾ ಚುನಾಯಿತ ಪ್ರತಿನಿಧಿಗಳು ಬಂದರೂ ಸಹ ತೊಟ್ಲಿ ಗ್ರಾಮ ಪಂಚಾಯತಿಯಲ್ಲಿ ಇಂಥ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಳ್ಳುವುದಕ್ಕಾಗಿ ನಮ್ಮ ಇವಾಗ ಏನು ನಿರ್ಮಾಣ ಆಗಿದೆ ಒಂದು ವ್ಯವಸ್ಥಿತವಾದ ಕಟ್ಟಡ, ಇದು ಬಹಳ ಉಪಯೋಗವಾಗಲಿದೆ. ಬಹಳ ದೊಡ್ಡದಾಗಿ ಕಟ್ಟಡನ ಕಟ್ಟಿದ್ದಾರೆ. ನಾವು ಬೆಳಗ್ಗೆ ಇಲ್ಲಿ ಅರಬಿಕತ್ನವರು ಸಹ ನೋಡಿದ್ವಿ. ಬಹಳ ಅದ್ದೂರಿಯಾಗಿ ಬಂದಿದೆ. ಏನು ಮೀಟಿಂಗ್ ಹಾಲ್ ಇರ್ಬೋದು, ಅಧ್ಯಕ್ಷರ ಕೊರಡೆ ಇರ್ಬೋದು, ಉಪಾಧ್ಯಕ್ಷರ ಕೊರಡೆ ಇರ್ಬೋದು, ಅದೇ ರೀತಿ ಸಹ ಇನ್ನೂ ಸಹ ಇರಬಹುದು ಅಂತ ನಾನು ಭಾವಿಸಿದ್ದೀನಿ. ಯಾಕಂದ್ರೆ ನೇರವಾಗಿ ಇಲ್ಲೇ ಬಂದಿದ್ದರಿಂದ ಕನ್ನಡ ಯಾವ ಥರ ಇದೆ ಅನ್ನೋ ಒಂದು ಇದು ನಮಗೆ ಗೊತ್ತಿಲ್ಲ. ಆದರೂ ಚೆನ್ನಾಗಿ ಮಾಡಿರ್ತಾರೆ. ಯಾಕಂದರೆ ನಮ್ಮ ಮಂಜುನಾಥ್ ಅವರು ಬಹಳ ಆಸಕ್ತಿಯಿಂದ ಎಲ್ಲ ಸದಸ್ಯರ ಒಂದು ಒಮ್ಮತದ ಮೇರೆಗೆ ಈ ಒಂದು ಕನ್ನಡ ಮಾಡಿದ್ದಾರೆ ಅಂತ ನಾನು ಭಾವಿಸಿದ್ದೇನೆ. ನನ್ನ ಹತ್ರ ಬಂದು ಇದಕ್ಕೆ ಕಾಂಪೌಂಡ್ ಮಾಡಬೇಕು, ಇದಕ್ಕೆ ಅನುದಾನ ಹಂಚಿಕೊಂಡಂತಹ ಮಾನ್ಯ ಶಾಸಕರಿಗೆ ನಮ್ಮೆಲ್ಲರ ಒಂದು ಪ್ರೀತಿಯ ಚಪ್ಪಾಳೆಯನ್ನು ಕೊಟ್ಟು ಅವರಿಗೆ ಧನ್ಯವಾದಗಳನ್ನ ಅರ್ಪಿಸೋಣ. ಮಗುಗಳೇ, ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೀವಿ. ಇವತ್ತಿನ ಏನು ಉದ್ಘಾಟನಾ ಕಾರ್ಯಕ್ರಮ ಆಗಿದೆ ಅದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ತಮ್ಮೆಲ್ಲರ ಸಮ್ಮುಖದಲ್ಲಿ. ಈಗಾಗಲೇ ಬೆಳಗ್ಗೆಯಿಂದ ಎಲ್ಲ ತಾಯಂದ್ರು ಸಾಕಷ್ಟು ಎಲ್ಲರೂ ಬಂದು ಸಹಕಾರ ಕೊಡ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ. ಹಾಗಾಗಿ ನಿಮಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಕಾರ್ಯಕ್ರಮಕ್ಕೆ ಇನ್ನೊಂದಷ್ಟು ನಿಮ್ಮ ಸಹಕಾರ ಇರಲಿ ಅಂತ ಹೇಳಿ ಆಶಿಸ್ತೀನಿ. ಈಗ ಮೊದಲಿಗೆ ನಿಮ್ಮೆಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ದಯವಿಟ್ಟು ಎಲ್ಲರೂ ಇದ್ದು ಕಾರ್ಯಕ್ರಮದ ಕೊನೆಯಲ್ಲಿ ಊಟ ಮಾಡಿಕೊಂಡು ಎಲ್ಲರೂ ಸಹಭೋಜನವನ್ನ ಮಾಡಿಕೊಂಡು ಹೊರಡೋಣ ಅಂತ ಹೇಳ್ತಾ ಈಗ ಈ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಾಕಷ್ಟು ಕಾರಣೀಭೂತರಿದ್ದಾರೆ. ಅದರಲ್ಲಿ ಮೊದಲಿಗೆ ನಮ್ಮ ಪಂಚಾಯಿತಿಯ ಅಧ್ಯಕ್ಷರು ಶ್ರೀಯುತ ಮಂಜುನಾಥ್ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯ ಮಾನ್ಯರ ಅಮೂಲ್ಯ ಹಸ್ತದಿಂದ ಒಂದು ಸನ್ಮಾನ ಕಾರ್ಯಕ್ರಮ MP ಸದಸ್ಯರಾದ ಮಲ್ಲೇಶ್ ಬಾಬರ್ ಅವರೇ, ಅದೇ ರೀತಿ ವಿಧಾನ ಪರಿಷತ್ ಸದಸ್ಯರಾದಂತಹ ಇಂದಿರಾ ಗೋವಿಂದರಾಜನವರೇ, ಹಾಗೆ ವೇದಿಕೆ ಮೇಲೆ ಆಸೀನರಾಗಿದ್ದ ಎಲ್ಲ ಗೌರವಾನ್ವಿತರೆ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ತೊಟ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ನನ್ನ ಅಧಿಕಾರ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತಿದ್ದು ಕೆಲವೇ ದಿನಗಳಲ್ಲಿ ಪೂರ್ಣಗೊಳ್ಳುತ್ತದೆ. 16 ಜನ ಸದಸ್ಯರ ಯಶಸ್ವಿ ಸದಸ್ಯರ ಸರ್ಕಾರದಿಂದ ಪೂರ್ಣ ಪ್ರಮಾಣದಲ್ಲಿ ಪೂರ್ಣಗೊಳಿಸಿದ್ದೇನೆ. ಅವರಿಗೆ ನನ್ನ ಧನ್ಯವಾದಗಳು. ಮೊದಲಿಗೆ ಕೇವಲ ನೆಲಮರಡಿ ಒಂದು ಕಟ್ಟಡ ಇತ್ತು. ನಮ್ಮೆಲ್ಲ ಎಲ್ಲ ಸದಸ್ಯರ ಕೋರಿಕೆಯ ಮೇರೆಗೆ
ಎಲ್ಲರ ಒಂದು ಸಹಕಾರದಿಂದ ಸಂಜೀವಿನಿ ಶೆಟ್ ಹಾಗೂ ಗ್ರಾಮ ಪಂಚಾಯತಿ 15ನೇ ಹಣಕಾಸು ಯೋಜನೆಯಡಿ ಮತ್ತೆ ನಮ್ಮ ಶಾಸಕರ ಅನುದಾನದ 10 ಲಕ್ಷ ಹಾಗೂ ವಿಕಲಾಂಗರಾಜನವರ ಕಾಂಪೌಂಡ್ ನಿರ್ಮಾಣಕ್ಕೆ 4 ಲಕ್ಷ. ಅದೇ ರೀತಿ ಅನಿಲ್ ಕುಮಾರ್ ವಿಧಾನ ಪರಿಷತ್ ಸದಸ್ಯರು ಅವರ ಅನುದಾನದಲ್ಲಿ 5 ಲಕ್ಷ ಪೀಠೋಪಕರಣಗಳಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರೆಲ್ಲರೂ ನನ್ನ ಸದಸ್ಯರು ಇನ್ನು ಕೇವಲ 2 ತಿಂಗಳಲ್ಲಿ ನಮ್ದು ಮುಗಿಬಹುದು. ಮತ್ತೆ ಗ್ರಾಮ ಪಂಚಾಯತಿ ಕಟ್ಟಡವನ್ನ ಮತ್ತೆ ಅದರ ಜೊತೆಗೆ ನನ್ನ ಅನುದಾನದಲ್ಲಿ ಸ್ಪೆಷಲ್ ಆಗಿ ಒಂದು ಹೈಮಾಸ್ ಲೈಟ್ ಅನ್ನ ಮತ್ತೆ ಆ ಬಸ್ಸು ಶೆಡ್ ಅನ್ನ ಮತ್ತೆ ಆ ಸಿಗ್ನಲ್ ಲೈಟ್ ಸಿಸಿ ಕ್ಯಾಮೆರಾ ಇವೆಲ್ಲ ಕೂಡ ಇವತ್ತು ಉದ್ಘಾಟನೆಯನ್ನ ಬಹಳ ಸಂತೋಷವಾಗಿ ನಮ್ಮೆಲ್ಲರ ಸಹಕಾರದಿಂದ ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಬಹಳ ಸಂತೋಷ ನನಗೆ. ಈಗಾಗಲೇ ನಮ್ಮ ಈ ಒಂದು ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದಂತ ನಮ್ಮ ಪಾರ್ಲಿಮೆಂಟ್ ಸದಸ್ಯರಾದ ಮಲ್ಲೇಶ್ ಬಾಬು ಅವರು ಮಾತಾಡಿದ್ದಾರೆ, ಮತ್ತೆ ನಮ್ಮ ಇಂಜಿರ ಗೋವಿಂದರಾಜ್ ಅವರು ಮಾತಾಡಿದ್ದಾರೆ. ಎಲ್ಲ ಮತ್ತೆ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಮಂಜುನಾಥ್ ಅವರೇ, ಮತ್ತೆ ಎಲ್ಲ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ಎಲ್ಲ ಗೌರವಾನ್ವಿತ ಗ್ರಾಮ ಪಂಚಾಯತಿ ಸದಸ್ಯರಿದೆ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ML ಆಗಿರ್ಬೋದು, ಯಾವತ್ತೂ ನಿಮ್ಮ ಸೇವೆ ಮಾಡೋನು, 24 ಗಂಟೆ ನಿಮ್ಮ ಸೇವೆ ಮಾಡೋನು. ಇವತ್ತು 1.5 ತಿಂಗಳಾಯ್ತು ನಾವು ಈ 2 ಕಾಲು ಮೊಣಕಾಲು ಆಪರೇಷನ್ ಮಾಡಿಸೋದು. ಪ್ರಥಮ ಕಾರ್ಯಕ್ರಮದಲ್ಲಿ ಇವತ್ತು ನಿಮ್ಮೂರಿಗೆ ಬಂದಿದ್ದೇನೆ, ಭಾಗವಹಿಸ್ತಾ ಇದ್ದೇನೆ. ಸಂತೋಷ ಕೂಡ ನನ್ನ ಕಾಲು ಹೊಸ ಕಾಲ ಆಗೋಗ್ಬಿಟ್ಟಿದೆ, ಹೊಸ ಕಾಲ. ಅದರಿಂದ ನಮಗೂ 72 ವರ್ಷ ಆದ್ರೂ ಕೂಡ ದೇವರು ಒಳ್ಳೆಯ ಆರೋಗ್ಯ ಕೊಟ್ಟಿದ್ದಾರೆ. ಅಷ್ಟೊಂದು ಭಾಗ್ಯವಂತನಾಗಿ ಇಲ್ಲೇ ಇದ್ರು ಸಹಿತ ಆರೋಗ್ಯ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ ನನ್ನ ದೇವರು. ಇವತ್ತು ನನಗೆ ಯಾವಾಗಲೂ ಕೂಡ ಬಡಕೊಂಡು ರಾಜ್ಯದಲ್ಲಿ ಒಂದು ಮನೆಗೂ ಒಬ್ಬ ಬಡವರಿಗೆ ಸಿಗಲಿಲ್ಲ ಅಂತ ನನಗೆ ಒಂದು ನಿಜವಾಗ್ಲೂ ಕೂಡ ಚಿಂತನೆ ಆಗಿದೆ. ಒಬ್ಬರಿಗಿಲ್ಲ. ಇವತ್ತು ನಮಗೆಲ್ಲ ಅನುದಾನ ಸರಿಯಾಗಿ ಸಿಕ್ಕಿರೋರು ಯಾರೋ ಮಿತ್ರರು ಹೇಳ್ತಾ ಇದ್ರು ಶಾಸ್ತ್ರ ನಿಧಿ ಅನ್ನೋದು ನಮ್ಗೆ ಸರಿಯಾಗಿ ಆಗಿಲ್ಲ ಅಂತ. ನಿಜ, ನಾನು ಅದಕ್ಕೋಸ್ಕರ ಇವತ್ತು ಹೈಕೋರ್ಟ್ ಮೆಟ್ಟಲೇರಿರುವುದು ಸುಮಾರು 100 ಕೋಟಿ ರೂಪಾಯಿ ನನಗೆ ಅನುದಾನ ತಾರತಮ್ಯ ಆಗಿದೆ. ನನಗೆ ಸಿಗುವ ಹಣ ಸಿಗಲಿಲ್ಲ. ಆದ್ರಿಂದ ನಾನು ಇವತ್ತು ಹೈಕೋರ್ಟ್ ಮೆಟ್ಟಲೇರಿದೆ. ಬಹುಶಃ ಒಂದು ವಾರದಲ್ಲಿ ಚೀಫ್ ಜಸ್ಟಿಸ್ ಕೋರ್ಟ್ ಅಲ್ಲಿ ಅದನ್ನ ತೀರ್ಮಾನ ಆಗಲಿದೆ. ಅದರಿಂದ ಇವತ್ತು ಯಾವತ್ತು ನಿಮ್ಮ ಮಾಡಿ ಹರಿಸು ಎಂದು ಪಾಪದ ಪಂಚರನೆ ಪರಮ ಎನಿಸಿ ಎಂದು ಪಾದ ಸೇವೆ ಒಂದೇ ಧರ್ಮ ಸಾಧನ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಈ ಲೋಕದ ಹಣವಿನ ಇವರದ ಸಾಧನೆಗೆ ನೀನೆ ಕಾರಣ. ಲೋಕದ ಹಣ ಪಾಲಿಸುವ ಪರದೈವ ಬೇರೆ ಕಾಣೆ. ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ, ಪಾಲಿಸುವ ಪರದೈವ ಬೇರೆ ಕಾಣೆ. ಪಾಪದ ಪಂಥದಲ್ಲಿ ಪರಮ ಎನಿಸಿದೆಂದು ಪಾದ ಸೇವೆ ಒಂದೇ ಧರ್ಮ ಸಾಧನ. ಗಜಮುಖನೇ ಗಣಪತಿಯೇ ನಿಮಗೆ ವಂದನೆ. ಕಟ್ಸಿದಿರೋ ಅದರಲ್ಲಿ ಅನುದಾನ ಶಾಸಕರಾದ್ರೂ ಆಗ್ಲಿ, MLC ಅವರಾದ್ರಾಗ್ಲಿ, ಮತ್ತೆ ಗೌರ್ಮೆಂಟ್ದಾದ್ರೂ ಆಗ್ಲಿ, ಒಂದು ತೃಪ್ತಿ ಕೊಟ್ಟಿರುತ್ತೆ ನಿಮಗೆ ಎಲ್ಲ ಸದಸ್ಯರಿಗೆ. ಅದೊಂದು ಗ್ಯಾರಂಟಿ ನಾನು ಹೇಳ್ತೀನಿ. ಯಾಕೆ ಇದು ಬಿಟ್ಟು ಇನ್ನೆಲ್ಲ ನಿಮ್ಗೆಲ್ಲ ಗೊತ್ತು, ಶಾಸಕರು ಮಾಡ್ತಾರ ಕೆಲಸಗಳು. 2.5 ವರ್ಷ ಆಗಿದೆ, ಒಳ್ಳೆ ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಆದ್ರೆ ಅಲ್ಲೂ ಕಾರ್ಯಕ್ರಮ ತೋರಿಸ್ತಾ ಇರುವಾಗ ಶಾಸಕರು ಇವಾಗ ನಾವು ಇನ್ನೂ ಇದ್ದಿದ್ದು ಕೆಲಸಗಳನ್ನು ಮಾಡಿ ಮುಗಿಸ್ತೀವಿ ಅಂತ ಹೇಳ್ತಾ, ಹಾಗೇನೆ ನನ್ನ ಅಧಿಕಾರ ಅವಧಿಯಲ್ಲಿ ಎಲ್ಲ ಸದಸ್ಯರು
ನನಗೆ ಪೂರ್ಣ ಸಹಕಾರ ಕೊಟ್ಟು ನನ್ನ ಜೊತೆ ಇದ್ದು ಈ ಒಂದು ಕಟ್ಟಡ ನಿರ್ಮಾಣ ಮಾಡಿದ್ದೀವಿ. ಅವರೆಲ್ಲರಿಗೂ ನಾವು ಹೊಂದಿಸ್ತಾ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಹೊಂದಿಸ್ತಾ ಮಾತಾಡ್ಕೊಳ್ತೇನೆ. ಜೈ ಹಿಂದ್. ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಮಾಧ್ಯಮದ ಮಿತ್ರರೇ, ಅಧಿಕಾರಿ ಬಂಧುಗಳೇ, ನಿಜವಾಗ್ಲೂ ಕೂಡ ಇವತ್ತು ನನಗೆ ಬಹಳ ಸಂತೋಷ ಆಗ್ತಾ ಇದೆ. ತೊಟ್ಲಿ ಗ್ರಾಮದಲ್ಲಿ ಇಷ್ಟೊಂದು ಅಭಿವೃದ್ಧಿ ಕಾರ್ಯಕ್ರಮಗಳು ಇವತ್ತು ಶೆಡ್ ಮತ್ತು ಪಂಚಾಯತಿ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅತಿಥಿ ಮಾನ್ಯರು ಆಗಮಿಸಿದ್ದಾರೆ. ನಾಮಫಲಕ ಅನಾವರಣ ಆಗಿದೆ, ಕಟ್ಟಡದ ಉದ್ಘಾಟನೆ ಆಗಿದೆ. ದೀಪವನ್ನ ಬೆಳಗಿಸಿ ಉದ್ಘಾಟನಾ ಕಾರ್ಯಕ್ರಮವನ್ನ ಮಾಡಿ ಕಾರ್ಯಕ್ರಮದ ಒಟ್ಟು ರೂಪುರೇಷೆ ನಮಗೆ ತಿಳಿಸಿರುತ್ತಾರೆ. ಹಾಗೆ ಗ್ರಾಮ ಪಂಚಾಯತಿ ಕಚೇರಿ ಸಭಾಂಗಣಕ್ಕೆ ನಮ್ಮ ಕಚೇರಿ ಉಪಕರಣಗಳನ್ನ ಖರೀದಿ ಮಾಡೋದಕ್ಕಾಗಿ ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಮಾನ್ಯ ಅನಿಲ್ ಸರ್ ಅವರು ಸಹ 5 ಲಕ್ಷ ಅನುದಾನವನ್ನ ಕೊಡ್ತೀವಿ ಅಂತ ನಮ್ಗೆ ಒಪ್ಕೊಂಡಿರ್ತಾರೆ. ನಾವು ಗ್ರಾಮ ಪಂಚಾಯತಿಯನ್ನ ಸ್ಥಳೀಯ ಸರ್ಕಾರ ಎಂದೇನೆ ಕರಿತೀವಿ. ಇಂತಹ ಒಂದು ಸ್ಥಳೀಯ ಸರ್ಕಾರದಲ್ಲಿ ಕರ್ತವ್ಯ ನಿರ್ವಹಿಸಬೇಕಾದ್ರೆ ಅಗತ್ಯವಾದ ಮೂಲಭೂತ ಸೌಕರ್ಯಗಳು ಮತ್ತೆ ವ್ಯವಸ್ಥಿತವಾದ ಕಟ್ಟಡ ಇರಬೇಕಾಗಿರೋದು ತುಂಬಾನೇ ಅಗತ್ಯ. ಅದಕ್ಕಾಗಿ ಈ ಒಂದು ವ್ಯವಸ್ಥಿತವಾದ ಕಟ್ಟಡವನ್ನು ನಿರ್ಮಾಣ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಂತ ನಮ್ಮ ಮಾನ್ಯ ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಎಲ್ಲರಿಗೂ ನಾನು ಈ ಧನ್ಯವಾದಗಳನ್ನ ಕೋರ್ತೇನೆ. ಮತ್ತೊಂದು ಸಂಗ್ರಹ ನಿರ್ಮಾಣ ಮಾಡ್ಕೊಳ್ಬೇಕು. ಈಗ ಶಾಸನ ಅನುದಾನದ ಸಂಗ್ರಹ ಆಗಿದೆ. ಏನು ಕೋಲಾರಿಂದ ಚಿಂತಾಮಣಿ ಮಾಡಬೇಕು ಕಡೆ ಇನ್ನೊಂದು ಸಂಗ್ರಹ ಮಾಡ್ಕೊಳ್ಬೇಕಾದ್ರೆ ನಾನು ಕಳಕಳಿಯಾಗಿ ಎಲ್ಲರೂ ಮನವಿ ಮಾಡ್ತೇನೆ. ಯಾಕಂದ್ರೆ ಈ ಭಾಗದ ಬೇರೆ ಮುಖಾಂತರ ಸಂಸತ್ತು ಆಯ್ಕೆ ಮಾಡಿದ್ರೆ ಆದ್ರೆ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ತಾರೆ ಸರ್. ಬಾಬು ಸರ್ ಅವರು ಹಾಗೆ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಇಂಚರ ಗೋವಿಂದರಾಜು ರಸರ್ ಅವರು ಇವಾಗ ಸಂಸದನಾಗಿದ್ದೆ. 2 ಸತಿ ಗ್ರಾಮ ಪಂಚಾಯತ್ ಸದಸ್ಯನಾದಾಗ ಹೆಂಗೆ ಕೆಲಸ ಮಾಡ್ಬೋದು, ಎಲ್ಲಿ ಒಂದು ಅನುಕೂಲವಾಗ ಚಿಕ್ಕದಾಗಿ ಕೆಲಸಗಳು ಮಾಡಿ ಅಭಿವೃದ್ಧಿ ಮಾಡಬಹುದು ಅಂತ ಒಂದು ಅನುಭವ ಇದೆ. ಅದಕ್ಕೆ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಕೆಲಸ ಮಾಡೋದು ಒಂದು ತೃಪ್ತಿ ಕೊಡುತ್ತೆ. ಸಂಸದನಾಗಿ 8 ಕ್ಷೇತ್ರ ನೋಡಬೇಕಾಗುತ್ತೆ. ಎಲ್ಲಿ ಕೆಲಸ ಮಾಡೋದು, ಎಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ನನಗೆ ಶ್ರೀನಿವಾಸಪುರ ಕ್ಷೇತ್ರ ಆದರೂ ಮುಳುಬಾಗ್ಲು, ಬಂಗಾರಪೇಟೆ, ಕೋಲಾರ, ನಮ್ಮೂರಿಗೆ ಇದು ಬೇಕು ಬೇಕು ಅಂತ ಬಂದು ಕೇಳಿದಾಗ ನಮ್ಮ ಅನುದಾನ ಬಹಳ ಕಡಿಮೆ. ವರ್ಷಕ್ಕೆ ಬರೀ 5 ಕೋಟಿ ಬರುತ್ತೆ ಇಡೀ 8 ಕ್ಷೇತ್ರಕ್ಕೆ. ಎಲ್ಲಿ ಅನುದಾನ ಕೊಡೋದು ಏನು ಅಂತ ಅದೊಂದು ಸಮಸ್ಯೆ ನನಗೆ. ಅದೇ ರೀತಿ ನಮ್ಮ ಶಾಸಕರು ಸಹ ಅವರ ಅನುದಾನದ 10 ಲಕ್ಷ ರೂಪಾಯಿ ಈ ಒಂದು ಕ್ರೆಡಿಟ್ ಕೊಟ್ಟಿದ್ದಾರೆ ಅಂತ ಗೊತ್ತಾಯಿತು. ಇವತ್ತು ಹೈಮಾಸದಿಂದ ಸಹ ಕೊಟ್ಟಿದ್ದಾರೆ. ಯಾಕಂದರೆ ಮೊದಲಿಂದ ಈ ಒಂದು ತೊಟ್ಟಿ ಗ್ರಾಮ ಪಂಚಾಯತಿ ಗ್ರಾಮದಲ್ಲಿ ನಮ್ಮ ಶಾಸಕರಿಗೆ ಎಲ್ಲ ರೀತಿಯಿಂದಲೂ ಬೆಂಬಲ ಕೊಡ್ತಾ ಬಂದಿದ್ದೀವಿ. ಅದಕ್ಕೆ ಖಂಡಿತವಾಗಿಯೂ ನಮ್ಮ ಪಕ್ಷದ ಪರವಾಗಿ ನಿಮಗೆ ಒಂದು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ, ಈಗಾಗಲೇ ಕಟ್ಟಡ ಆಗಿದೆ. ಇನ್ನು ಸಂಸದರು ಶಾಸಕರು ಮಾತಾಡೋದಿರ್ತದೆ. ಹೆಚ್ಚಿಗೆ ನಾವೇನು ಮಾತಾಡೋಂಥದ್ದೇನು ಇರೋದಿಲ್ಲ ಅಂತ ಭಾವಿಸಿದ್ದೀನಿ. ಹಾಗಾಗಿ ಇದನ್ನ ಕಳಿಸಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮೆಲ್ಲರಿಗೂ ಒಂದು ಇತ್ತೀಚೆಗೆ ಗ್ರಾಮ ಆಡಳಿತಾಧಿಕಾರಿಗಳಿಗೂ ಗ್ರಾಮ ಪಂಚಾಯಿತಿಯಲ್ಲೇನೆ ಸ್ಥಳಾವಕಾಶ ಮಾಡಿಕೊಡ್ಬೇಕು ಅಂತ ಹೊಸದಾಗಿ ಆದೇಶ ಸಹ ಆಗಿದೆ. ಸರ್ಕಾರದ ವಿವಿಧ ಯೋಜನೆಗಳಾದ ನರೇಗಾ ಯೋಜನೆ, ಸ್ವಚ್ಛ ಭಾರತ್ ಮಿಷನ್,